ಗಿಲ್ಲಿ ಮತ್ತು ಕಾವ್ಯ ಅವರು ಪ್ರಸ್ತುತ ನಡೆಸುತ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳಾಗಿದ್ದಾರೆ. ಈ ಜೋಡಿಯು ಮನೆಯಲ್ಲಿ ತಮ್ಮ ಬಾಂಧವ್ಯ ಮತ್ತು ಆಟದ ಶೈಲಿಯಿಂದಾಗಿ ಹೆಚ್ಚು ಗಮನ ಸೆಳೆದಿದ್ದಾರೆ. ಗಿಲ್ಲಿ ಇವರು ತಮ್ಮ ಹಾಸ್ಯಮಯ ವ್ಯಕ್ತಿತ್ವ, ಸಹಜ ಮಾತು ಮತ್ತು ಕಾವ್ಯ ಅವರೊಂದಿಗೆ ವಿಶೇಷ ಸ್ನೇಹದಿಂದ ಪ್ರಸಿದ್ಧರಾಗಿದ್ದಾರೆ. ಮನೆಯ ಸದಸ್ಯರು ಇವರನ್ನು ಕಿಲಾಡಿ ಎಂದು ಕರೆಯುತ್ತಾರೆ. ಇವರು ತಮ್ಮ ಗೆಳೆತನಕ್ಕಾಗಿ ಕಾವ್ಯ ಪರವಾಗಿ ನಾಮಿನೇಟ್ ಆಗುವಂತಹ ತ್ಯಾಗವನ್ನು ಸಹ ಮಾಡಿದ್ದಾರೆ. ಕಾವ್ಯ ಅವರು ಗೆಂಡ ಸಂಪಿಗೆ ಧಾರಾವಾಹಿಯ ಮೂಲಕ ಜನಪ್ರಿಯರಾದ ಕಿರುತೆರೆ ನಟಿ. ಬಿಗ್ ಬಾಸ್ ಮನೆಗೆ 2ನೇ ಸ್ಪರ್ಧಿಯಾಗಿ ಪ್ರವೇಶಿಸಿದರು. ಇವರು ಗಿಲ್ಲಿಯೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದು, ಮನೆಯಲ್ಲಿ ನಡೆಯುವ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಮನೆಯ ಕೆಲವು ಸದಸ್ಯರು ದೂರ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಮಾತುಗಳು ಸಹ ಕೇಳಿಬಂದಿದ್ದವು. ಇತ್ತೀಚಿನ ವಾರಗಳ ಪ್ರಕಾರ ಮನೆಯಲ್ಲಿ ನಡೆದ ಜೋಡಿ ಟಾಸ್ಕ್ನಲ್ಲಿ ರಾಘು ಮತ್ತು ಅಶ್ವಿನಿ ಆಟದ ಮುಂದೆ ಗಿಲ್ಲಿ-ಕಾವ್ಯ ಜೋಡಿ ಹಿನ್ನಡೆ ಅನುಭವಿಸಿದ್ದಾರೆ. ಇವರ ನಡುವಿನ ಫ್ರೆಂಡ್ಶಿಪ್ ಬಗ್ಗೆ ಮನೆಯೊಳಗೆ ಮತ್ತು ಹೊರಗೆ ಸಾಕಷ್ಟು ಚರ್ಚೆ ನಡೆಸುತ್ತಿದ್ದು, ಇದು ನಿಜವಾದ ಸ್ನೇಹವೇ ಅಥವಾ ಆಟದ ತಂತ್ರವೇ ಎಂಬ ಮಾತು ಬಂದಿದೆ. ಕಾವ್ಯಗೋಸ್ಕರ ದೊಡ್ಡ ತ್ಯಾಗ ಮಾಡಿದ ಗಿಲ್ಲಿ ಸಿಕ್ತು ಪ್ರೀತಿಯ ಅಪ್ಪುಗೆ. ಬಿಗ್ ಬಾಸ್ ಕನ್ನಡ 12ರಲ್ಲಿ ಕಾವ್ಯಗಾಗಿ ಗಿಲ್ಲಿ ತಮ್ಮ ಅಮೂಲ್ಯ ಪಾತ್ರ ತ್ಯಾಗ ಮಾಡಿದ್ದಾರೆ. ಈ ತ್ಯಾಗದಿಂದ ಕಾವ್ಯ ನಾಮಿನೇಷನ್ನಿಂದ ಬಚಾವ್ ಆದರು. ಗಿಲ್ಲಿಯ ಪ್ರೀತಿಯ ತ್ಯಾಗಕ್ಕೆ ಕಾವ್ಯ ಭಾವುಕವಾಗಿ ಅಪ್ಪುಗೆ ನೀಡಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಾರ ಕಾವ್ಯ ಕ್ಯಾಪ್ಟನ್ ಆಗುವ ಸಾಧ್ಯತೆಯಿದ್ದು, ಗಿಲ್ಲಿಯ ತ್ಯಾಗ ಅಭಿಮಾನಿಗಳಿಗೆ ಖುಷಿ ನೀಡಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಕಾವ್ಯಗೋಸ್ಕರ ದೊಡ್ಡ ತ್ಯಾಗ ಮಾಡಿದ್ದಾರೆ ಗಿಲ್ಲಿ. ಈ ತ್ಯಾಗ ಅದೆಷ್ಟು ದೊಡ್ಡದಾಗಿತ್ತು ಎಂದರೆ ಇದರಿಂದ ಅವರಿಗೆ ಮನೆಯಿಂದ ಬರುತ್ತಿದ್ದ ಪತ್ರವೇ ತಪ್ಪಿಹೋಯಿತು. ಆದರೂ ಅವರ ಮುಖದಲ್ಲಿ ಯಾವುದೇ ಬೇಸರ ಇರಲಿಲ್ಲ. ಆದರೆ ಅವರು ಮಾಡಿದ ಈ ತ್ಯಾಗಕ್ಕೆ ಕಾವ್ಯ ಅವರಿಂದ ಪ್ರೀತಿಯ ಅಪ್ಪುಗೆ ಸಿಕ್ಕಿದೆ. ಇದರಿಂದ ಗಿಲ್ಲಿ ಖುಷಿಯಾದರು. ಈ ವಾರ ಮನೆಯಿಂದ ಪತ್ರ ಬರುತ್ತಿದೆ. ಇದಕ್ಕೆ ವಿವಿಧ ಚಟುವಟಿಕೆಗಳು ನೀಡಲಾಗುತ್ತಿದೆ. ಕಾವ್ಯ ಹಾಗೂ ಗಿಲ್ಲಿಯನ್ನು ಪ್ರತ್ಯೇಕವಾಗಿ ಕರೆಯಲಾಗುತ್ತಿತ್ತು. ಈ ವೇಳೆ ಗಿಲ್ಲಿ ಎದುರು ಕಾವ್ಯ ಲೆಟರ್ ಹಾಗೂ ಕಾವ್ಯ ಎದುರು ಗಿಲ್ಲಿ ಲೆಟರ್ ಇಡಲಾಯಿತು. ಯಾರಾದರೂ ಒಬ್ಬರು ಮಾತ್ರ ಲೆಟರ್ನ ಹೊರಗೆ ತರಬಹುದಿತ್ತು. ಅದೊಮ್ಮೆ ಅಪ್ಪಿತಪ್ಪಿ ಇಬ್ರು ಲೆಟರ್ ತಂದ್ರೆ ಇಬ್ಬರು ಲೆಟರ್ ಕಳೆದುಕೊಂಡು ನಾಮಿನೇಷನ್ನಲ್ಲಿ ಮುಂದುವರಿಯಬೇಕಾಗಿತ್ತು. ಗಿಲ್ಲಿ ಲೆಟರ್ ತಂದೇ ತರುತ್ತಾನೆ ಎಂಬ ಭರವಸೆಯಲ್ಲಿ ಕಾವ್ಯ ಅವರು ಯಾವುದೇ ಲೆಟರ್ ತರಲು ಹೋಗಲಿಲ್ಲ. ನೋಡಿದರೆ ಅದು ನಿಜವೇ ಆಗಿದೆ. ಗಿಲ್ಲಿ, ಕಾವ್ಯ ಲೆಟರ್ ತಂದಿದ್ದರು. ಈ ಕಾರಣಕ್ಕೆ ಗಿಲ್ಲಿ ನಾಮಿನೇಟ್ ಆದರೆ ಕಾವ್ಯ ನಾಮಿನೇಷನ್ನಿಂದ ಬಚಾವ್ ಆದರು. ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಅನೇಕರಿಗೆ ಅಚ್ಚರಿ ಆಗಿದೆ. ಗಿಲ್ಲಿ ಲೆಟರ್ ತಂದಿದ್ದಕ್ಕೆ ಕಾವ್ಯ ಅವರು ಸಂತೋಷ ಪಟ್ಟರು. ಕಾವ್ಯ ಕೂಡ ಗಿಲ್ಲಿ ತ್ಯಾಗವನ್ನು ಕೊಂಡಾಡಿದರು. ಆದರೆ ಪ್ರೀತಿಯಿಂದ ಅಪ್ಪುಗೆ ಕೊಟ್ಟರು. ಆಯ್ಕೆ ಆದ 6 ಮಂದಿ ಪೈಕಿ ಒಬ್ಬರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಬೇಕಾಗಿದೆ. ಈ ವಾರ ಒಂದಷ್ಟು ಪ್ರೇಕ್ಷಕರನ್ನು ಕರೆಸಿ ವೋಟಿಂಗ್ ಮಾಡಿಸಲಾಗಿದೆ. ಈ ವೇಳೆ ಕಾವ್ಯಗೆ ಹೆಚ್ಚು ಮತ ಬಿದ್ದರೆ ಅವರು ಈ ವಾರದ ಕ್ಯಾಪ್ಟನ್ ಕೂಡ ಆಗಲಿದ್ದಾರೆ.
ಇದು ನಿಜವಾದ. ಅವರ ಫ್ಯಾನ್ಸ್ ಕೂಡ ಖುಷಿ ಪಡಲಿದ್ದಾರೆ. ಇದರ ಜೊತೆಗೆ ಗಿಲ್ಲಿ ಅವರು ತಮ್ಮ ಆಟದ ಬಗ್ಗೆಯೂ ಹೆಚ್ಚು ಗಮನ ಹರಿಸಬೇಕಾಗಿದೆ ಅವಶ್ಯಕತೆ ಇದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ.